ಶ್ರೀ ಸಂತನಾಮದೇವ ಸಿಂಪಿ ಸಮಾಜದ ವಧುವರರ ವೇದಿಕೆ ಕರ್ನಾಟಕ ಸಮೂಹದ ಅಡಿಯಲ್ಲಿ ವೇದಿಕೆಯ ಕಾರ್ಯಕಾರಿಣಿ ಸಮಿತಿಯ 2ನೇ ಮಹಾಸಭೆಯು ಇಂದು ಹಳೆ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಸಭೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಪ್ರಾರಂಭಿಸಲಾಯಿತು. ನಮಸ್ಕಾರ ಬಂಧುಗಳೇ, ನಾನು ಸತೀಶ್ ಕುಮಾರ್ ಪಿಸೆ ಅಂದ್ಬಿಟ್ಟು ದಾವಣಗೆರೆ ನಗರದ ವಾಸಿ. ಇವತ್ತು ಶ್ರೀ ಸಂತನಾಮದೇವ ಸಿಂಪಿ ವಧುವರರ ವೇದಿಕೆ ಅನ್ನೋ ಒಂದು ಸಂಘಟನೆ ಮೂಲಕ ನಾವು 2ನೇ ಮಹಾಮುಖ್ಯ ಸಭೆಯನ್ನು ಇವತ್ತು ಕರೆದಿದ್ದೇವೆ. ಕಾರಣ ಏನು ಅಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ನಾಮದೇವ ಸಿಂಪಿ ಜನಾಂಗದ ಸಮುದಾಯದ ಜನರಿಗೆ ಒಂದು ಅನುಕೂಲವಾಗಲೆಂದು ವಧುವರರ ಸಮ್ಮೇಳನವನ್ನು ಆಯೋಜನೆ ಮಾಡುವಲ್ಲಿ ಬೇಕಿರ್ತಕ್ಕಂಥ ಅತ್ಯಗತ್ಯ ಬಹುಮೂಲ್ಯ ಕ್ರಮಗಳನ್ನು, ರೂಪರೇಷೆಗಳನ್ನು ಈ ಒಂದು ವೇದಿಕೆಯಲ್ಲಿ ಚರ್ಚೆ ಮುಖಾಂತರವಾಗಿ ಹಲವು ಅಧಿಕೃತ ನಿರ್ಧಾರಗಳೊಂದಿಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಹಾಗೂ ವಿಶೇಷ ಆಹ್ವಾನಿತರು ಎಲ್ಲರೂ ಆಗಮಿಸಿ ನಮಗೆ ಹಲವು ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಈ ಒಂದು ವೇದಿಕೆಯ ಮುಖಾಂತರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ನಾಮದೇವ ಸಿಂಪಿ ಸಮುದಾಯದ ಮಹಾಜನತೆಗೆ ನಮ್ಮ ವೇದಿಕೆಯ ಪರವಾಗಿ ನಾವು ಹಲವು ಯೋಜನೆಗಳನ್ನು, ಅಂದರೆ ಬಹುಮುಖ್ಯವಾದದ್ದು ಅದರಲ್ಲಿ ಅಂದರೆ ವಧುವರರ ಸಮ್ಮೇಳನವನ್ನು ಮೊಟ್ಟ ಮೊದಲಿಗೆ ಆಯೋಜನೆ ಮಾಡಬೇಕು. ಅದು ರಾಜ್ಯ ಮಟ್ಟದ್ದು ಮತ್ತು ಅಖಂಡ ರಾಜ್ಯದ ಜನತೆ ಬಹುಸಂಖ್ಯೆಯಲ್ಲಿ, ನಿರೀಕ್ಷಿತ ಸಂಖ್ಯೆಯಲ್ಲಿ ಸೇರೋದ್ರ ಮುಖಾಂತರವಾಗಿ ಆ ಒಂದು ಸಭೆ ಸಮಾರಂಭವನ್ನು, ಮಹೋತ್ಸವವನ್ನು ಅದ್ಧೂರಿಯಾಗಿ ಯಶಸ್ವಿಯಾಗಿ ಕೊನೆಗೊಳಿಸಬೇಕು ಅಂತಂದು ರಾಜ್ಯದ ಜನತೆಯಲ್ಲಿ ಈ ಮೂಲಕ ನಮ್ಮ ನಾಮದೇವ ಸಿಂಪಿ ಸಮಾಜದ ಬಂಧು ಬಾಂಧವರಲ್ಲಿ 2 ಮಾತುಗಳನ್ನು ತಿಳಿಸೋದ್ರ ಮುಖಾಂತರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನಾನು ಡಾಕ್ಟರ್ ಸುಧಾಕರ್ ಮಹೇಂದ್ರಕರ್, ರಾಜ್ಯ ಉಪಾಧ್ಯಕ್ಷ. 2 ವಿಷಯ ಎಲ್ಲ ಸಮಾಜದ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಶ್ರೀ ನಾಮದೇವ್ ಸಿಂಪಿ ಸಮಾಜದ ವಧುವರರ ವೇದಿಕೆ ಇದು ಎಲ್ಲ ಸಮಾಜದ ಬಂಧುಗಳ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಪ್ಯಾರಲಲ್ ಅಂತಲ್ಲ, ಸಮಾಜದಲ್ಲಿರುವಂಥ ಎಲ್ಲ ಸಮಿತಿ, ಎಲ್ಲ ನಗರದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಆ ಸಮಿತಿಯನ್ನು ಒಳಗೊಂಡೇ ಇದು ನಮ್ಮ ವೇದಿಕೆ ಆಗಿದೆ. ಇದು ಸಪ್ರೇಟ್ ಅಂತಲ್ಲ. ಇದು ನಮ್ಮ ಸಮಾಜದಲ್ಲಿರುವಂಥ ವಧು ಮತ್ತು ವರರಿಗೆ ಅನುಕೂಲ ಆಗಲೇಬೇಕು ಅನ್ನುವಂಥ ಉದ್ದೇಶ. ಇದನ್ನು ಅತ್ಯಂತ ಹತ್ತಿರದಲ್ಲೇ ನಾವು ರಾಜ್ಯ ಮಟ್ಟದಲ್ಲಿ ರಿಜಿಸ್ಟ್ರೇಷನ್ ಮಾಡೋದಾಗಿ ಇವತ್ತಿನ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದೀವಿ. ಇದರ ಜೊತೆಗೆ ವಧುವರರ ಸಹಾಯ ಮಾಡೋದ್ರ ಜೊತೆಗೆ ಮತ್ತೆ ಏನೇನು ಮಾಡಬೇಕು, ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಸ್ಕಾಲರ್ ಇರುವಂಥ, ಡಿಸ್ಟಿಂಕ್ಷನ್ ತೊಗೊಂಡಿರುವಂಥ ವಿದ್ಯಾರ್ಥಿಗಳೇ ಏನಾದರೂ ಸಹಾಯ ಮಾಡಬೇಕು, ಅಥವಾ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಮಾಡೋದಕ್ಕಾಗಿ ನಾವು ಸೊಸೈಟಿ ಮಾಡಿ ಲೋನು ಕೊಡಬೇಕು. ಈ ಥರದ್ದು ವಿವಿಧ ಉದ್ದೇಶಗಳನ್ನು ಇಟ್ಕೊಂಡು ನಾವು ಈ ಸಂಘದ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂಥೇಳಿ ಇವತ್ತು ನಿರ್ಣಯ ಮಾಡಿದ್ದೀವಿ. ಅತ್ಯಂತ ಶೀಘ್ರದಲ್ಲಿ ನಾವು ಇದನ್ನು ರಾಜ್ಯ ಮಟ್ಟದಲ್ಲಿ ರಿಜಿಸ್ಟ್ರೇಷನ್ ಮಾಡೋರಿದ್ದೀವಿ. ನಾಮದೇವ ಸಿಂಪಿ ಸಮಾಜದ ಸದಸ್ಯರು, ಕುಟುಂಬಸ್ಥರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಈ ಮುಂದಿನ ರೂಪವೇಷ ಏನಂತಂದರೆ
ಇದೇ ಬರುವ ಅಕ್ಟೋಬರ್ನಲ್ಲಿ ಒಂದು ಮಹಾಸಮ್ಮೇಳನವನ್ನು ವಧೂವರರ ಮಹಾಸಮ್ಮೇಳನವನ್ನು ಆಯೋಜಿಸಬೇಕೆಂದು ನಾವು ಟರಾವ್ ಮಾಡುವವರಿದ್ದೇವೆ. ಅಲ್ಲದೆ ಇದನ್ನು ಮುಂದಿನ ತಿಂಗಳ ಅಂದರೆ ಆಗಸ್ಟ್ನಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ. ಅದಕ್ಕೆ ಸಮಾಜದ ಎಲ್ಲ ಬಾಂಧವರು ತಮ್ಮ ಮಕ್ಕಳ, ಹೆಣ್ಣು ಮಕ್ಕಳ ಅಥವಾ ಗಂಡು ಮಕ್ಕಳ ಅವರ ಪ್ರೊಫೈಲ್ಗಳನ್ನು ಆದಷ್ಟು ಬೇಗನೆ ಶ್ರೀ ಸಂತ ನಾಮದೇವ ಶಿಂಪಿ ವಧುವರರ ವೇದಿಕೆಗೆ ಕಳಿಸಿಕೊಟ್ಟು ಸಹಕರಿಸಬೇಕು ಮತ್ತು ಇದರ ಉಪಯೋಗವನ್ನು ತಾವು ಪಡೆದುಕೊಳ್ಳಬೇಕಂತೇಳಿ ಸಮಸ್ತ ನಾಮದೇವ ಶಿಂಪಿ ಸಮಾಜಕ್ಕೆ, ಕರ್ನಾಟಕ ರಾಜ್ಯಕ್ಕೆ ನಾನು ಕೇಳ್ಕೊತೇನೆ. ಎರಡು ಮಾತುಗಳು. ತಮ್ಮ ಎಲ್ಲ ಹಿತವಚನ ನೀಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸರ್